ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಪ್ರೊಮೋದಲ್ಲಿ ನೋಡ್ತಾ ಇದ್ದಾರೆ. ಸೊ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಆ್ಯಂಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ರಘು ಅವರು ಮೇ ಬಿ ನಮ್ಮ ಗಿಲ್ಲಿ ಅವರಿಗೆ ನಾಮಿನೇಷನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಕಾರಣ ಏನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ರಕ್ಷಿತಾ ಆ್ಯಂಡ್ ರಾಶಿಕಾ ಮಧ್ಯೆ ಕೂಡ ಕಿತ್ತಾಡ ನಡೀತಾ ಇದೆ. ಆ್ಯಂಡ್ ರಕ್ಷಿತಾ ಓಕೆ ಸ್ವಲ್ಪ ಸೌಂಡ್ ಮಾಡ್ತಿದ್ದಾರೆ. ಸೊ ಪ್ರತಿ ವಾರದಲ್ಲೂ ಕೂಡ ಏನಾದರೂ ಒಂದು ಅವ್ರದ್ದು ಕಂಟೆಂಟ್ ಬರ್ತಾನೆ ಇದೆ. ಆ್ಯಂಡ್ ಅದಕ್ಕೆ ಕಂಟೆಂಟ್ಗೆ ಸೊ ಯಾರು ಕಾರಣಕರ್ತರು ಅನ್ನೋದು ಮುಖ್ಯ ಆಗುತ್ತೆ. ಸೊ ಚಿಕ್ಕ ಹುಡುಗಿ ಅಂತ ಅವ್ರ ಮೇಲೆ ಎಲ್ಲರೂ ಕೂಡ ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ಅದೇ ಅವರಿಗೆ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ತಿದೆ ಮನೆ ಒಳಗಡೆಗೆ ಸೌಂಡ್ ಮಾಡಲಿಕ್ಕೆ ಅಂತ ನನಗನ್ಸುತ್ತೆ. ಸೊ ಸ್ವಲ್ಪ ಮನೆ ಕಂಟೆಸ್ಟೆಂಟ್ಗಳು ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಿ ಹ್ಯಾಂಡಲ್ ಮಾಡಬೇಕಾಗತ್ತೆ ರಕ್ಷಿತಾನ. ಇಲ್ಲ ಅಂತಂದರೆ ಅವರು ತಿಂದು ಹಾಕ್ಬಿಡ್ತಾರೆ ಅಂತ ನನಗನ್ಸುತ್ತೆ ಕಂಟೆಂಟ್ ವಿಚಾರದಲ್ಲಿ, ಫುಟೇಜ್ ವಿಚಾರದಲ್ಲಿ. ಸೊ ಮೊನ್ನೆ ಕೂಡ ಹಂಗೆ ಆಯಿತು. ನಾನು ಈ ಕಡೆಯಿಂದ ರಕ್ಷಿತಾ ಮೇ ಬಿ ಡ್ರಾಮಾ ಮಾಡ್ತಿದ್ದೆ ಅಂತ ನಾನು ಹೇಳ್ತಾ ಇಲ್ಲ. ಹಾಗೆಯೇ ಆ ಕಡೆ ಇವತ್ತಿನ ಎಪಿಸೋಡಲ್ಲಿ ತೊಗೊಳಕ್ಕೆ ಹೋದರೆ ಸೊ ರಾಶಿಕಾ ಕೂಡ ಒಂದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಕೆಲವು ಟೈಮಲ್ಲಿ ಏನಾಗ್ತಿದೆ ಅಂತಂದರೆ ಆ ಹುಡುಗಿ ಚಿಕ್ಕ ಹುಡುಗಿ ಅಂತ ಅವಳ ಮೇಲೆ ಹೇಗೆ ಬೇಕಾದರೂ ಹಾಗೆ ಮಾತಾಡೋವಂಥದ್ದು ಖಂಡಿತವಾಗ್ಲೂ ಮಿಸ್ಟೇಕ್ ಹೊಡೆಯುತ್ತೆ. ಆಮೇಲೆ ಜನಗಳಿಗೆ ಸಿಂಪತಿ ಕ್ರಿಯೇಟ್ ಆಗುವಂಥದ್ದು ಇರುತ್ತೆ. ಓಕೆ, ಹಾಗಂದಿದ ಮಾತ್ರಕ್ಕೆ ರಕ್ಷಿತಾ ಆ್ಯಂಡ್ ಜಾನ್ವಿ ಅಶ್ವಿನಿ ಮಧ್ಯದ ಏನು ನಡೀತಲ್ಲ, ಸೊ ಅದರಲ್ಲಿ ಸಿಂಪತಿ ತೊಗೊಂಡ್ಲಾ ರಕ್ಷಿತಾ ಅಂತಂದರೆ ನಿಜವಾಗ್ಲೂ ತಪ್ಪು. ಯಾಕಂತಂದರೆ ಅವ್ರು ಮಾಡಿರೋವಂಥದ್ದು ಹೆಂಗಿದೆ ಅಂತಂದರೆ ಅದು ತುಂಬ ತೀರಾ ಅತಿ ಒಂದು ರೇಖಾ ಹೋಗುತ್ತಲ್ಲ, ಸೊ ಆ ರೀತಿಯಲ್ಲಿ ಮಾಡಿರುವಂಥದ್ದು ಅಶ್ವಿನಿ ಮತ್ತು ಜಾನ್ವಿ. ಆ ರೇಂಜಿಗೆ ಕೂಡ ಯಾರೂ ಮಾಡಿರಲಿಲ್ಲ ನನಗೆ ಗೊತ್ತಿರೋಂಗೆ. ಬಿಗ್ ಬಾಸ್ ಇತ್ತೀಚಿನ ಒಂದು ಸೀಸನ್ಗಳು ತೊಗೊಂಡ್ರೆ ಸೊ ಆ ರೇಂಜಿಗೆ ಆಡಿರುವಂಥದ್ದು. ಬಟ್ ಇನ್ನು ಕೆಲವು ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ ಸಿಂಪತಿ ಅನ್ನೋವಂಥದ್ದು ವರ್ಕ್ ಆಗುತ್ತೆ. ಸೊ ಹಂಗಿರ್ಬೇಕಾದ್ರೆ ಅಲ್ಲಿ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳು ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಬೇಕಾಗುತ್ತೆ. ನೀವು ತಿಳಿಸುವಂಥ ರೀತಿಯಿಂದ ಬೇರೆ ರೀತಿಯಲ್ಲಿ ಹೇಳಿದ್ರೆ ಸೊ ಅರ್ಥ ಮಾಡಿಸ್ಬೋದು, ಅಥವಾ ಅವ್ರಿಂದ ಏನಾದರೂ ವಿಷಯಗಳನ್ನ ತೊಗೊಬೋದು. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ಸೊ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಆ್ಯಂಡ್ ಅಲ್ಲಿ ನಮ್ಮ ಗಿಲ್ಲಿಗೆ ಯಾರೋ ಬಾಯಿಗೆ ಪ್ಲಾಸ್ಟರ್ ಹಾಕ್ಬಿಟ್ಟವ್ರೆ. 5 ಒಂದು ನಾಮಿನೇಷನ್ ಬಂದಿದೆ ಅವನಿಗೆ. ಸೊ ಮೇ ಬಿ ಜಾಸ್ತಿ ಮಾತಾಡ್ತಾನೆ ಹಾಗೆ ಹೀಗೆ ಅಂದ್ಕೊಂಡು. ಮೇ ಬಿ ನನ್ನ ಪ್ರಕಾರ ಅದರಲ್ಲಿ 2 ನಮ್ಮ ಜಾನ್ವಿ ಅಶ್ವಿನಿದೆ ಇರುತ್ತೆ, 1 ಧ್ರುವಂತ ಇರುತ್ತೆ, 3 ಆಯಿತು. ಅದ್ರ ಜೊತೆಗೆ ನಮ್ಮ ಮಲ್ಲಮ್ಮದು ಒಂದು ಇರ್ಬೋದೇನೋ, 4 ಇಲ್ಲೇ ಆಯಿತು. ಜೊತೆಗೆ ಮೇ ಬಿ ರಘು ಅವರು ಗಿಲ್ಲಿಗೆ ನಾಮಿನೇಟ್ ಮಾಡಿದಾರೆ ಅಂತ ಅನ್ಸುತ್ತೆ. ಕೊಟ್ಟಿರುವಂಥ ರೀಸನ್ ನೋಡ್ತಾ ಇದ್ರೆ ಮೇ ಬಿ ಅವ್ರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಕಾಮಿಡಿಯಲ್ಲಿ ಕ್ಯಾರೆಕ್ಟರ್ಗಳನ್ನು ಡಮ್ಮಿ ಮಾಡೋದು ಅನ್ನೋ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಕಾಮಿಡಿ ಅಂತ ಬಂದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅಲ್ಲಿ ಇರೋದು ಒಂದೇ ಹುಲಿ, ಅದು ನಮ್ಮ ಗಿಲ್ಲಿ. ಸೊ ಯಾಕಂದರೆ ಕಾಮಿಡಿ ಬಿಟ್ಟರೆ ಅವ್ನು ಬಿಟ್ಟರೆ ಯಾರು ಮಾಡ್ತಾ ಇಲ್ಲ ಅಲ್ಲಿ. ಸೊ ಕಾಮಿಡಿ ಅಂತ ಬಂದರೆ ಅಥವಾ ಉರ್ಸೋದು ಅಂತ ಬಂದರೆ, ಸೊ ಮಾತು ಅಂತ ಬಂದರೆ ಗಿಲ್ಲಿನ ಮೀರ್ಸೋರು ಸದ್ಯಕ್ಕಂತೂ ಬಿಗ್ ಬಾಸ್ ಮನೆ ಒಳಗಡೆ ಯಾರೂ ಇಲ್ಲ. ಹತ್ತತ್ರ ಬರೋದು ಅಂತಂದರೆ ನಮ್ಮ ಕಾಕ್ರೋಚ್ ಬರ್ಬೋದು. ಬಟ್ ಅದು ಏನಿದ್ರು ಕೂಡ ಅಣ್ಣಂದು ನಮ್ಮ ಸುದೀಪ್ ಸರ್ ಮುಂದೆನೇ ಬರುತ್ತೆ ಬಿಟ್ಟರೆ. ಸೊ ನಾರ್ಮಲ್ ಡೇಸಲ್ಲಿ ಅದು ಯಾವುದು ಕೂಡ ಓಪನ್ ಅಪ್ಪೇ ಆಗಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಅಗೇನ್ ಹೇಳ್ದಂಗೆ ಗಿಲ್ಲಿಗೆ 5 ವೋಟ್ ಬಂದಿದೆ. ಅದಾದಮೇಲೆ ರಾಶಿಕಾ ಅವ್ರಿಗೆ ಸೊ ನಮ್ಮ ರಕ್ಷಿತಾ ಅವರು ನಾಮಿನೇಟ್ ಮಾಡ್ತಾರೆ. ಕೊಟ್ಟಿರುವಂಥ ರೀಸನ್ ಮೇ ಬಿ ರಾಶಿಕಾಗೆ ಫುಲ್ ಬೇಜಾರು ತಂದಿದೆ ಅಂತ ಅನ್ಸುತ್ತೆ. ಸೊ ರಾಶಿಕಾಗೆ ಕೊಡ್ತೀನಿ. ಸೊ ಇಂಡಿವಿಜುವಲ್ ಆಗಿ ಸ್ಟ್ರಾಂಗ್ ಇಲ್ಲ ಅನ್ನೋಂಥ ರೀಸನ್ ಕೊಡ್ತಾರೆ. ಆಮೇಲೆ ಆರ್ಡರ್ ಮಾಡ್ತಾರೆ, ಅದು ತಗೋಬಾ ಇದು ತಗೋಬಾ ಅಂತ ಹೇಳ್ತಾರೆ ಅಂತ ಒಂದು ರೀಸನ್ ಕೊಟ್ಟು ಸೊ ಅಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ಬೆಡ್ರೂಮಲ್ಲಿ ಸೊ ರಾಶಿಕಾ ಅವ್ರು ಕೇಳುವಂಥದ್ದು, ಯಾರ ಮೇಲೆ ಡಿಪೆಂಡ್ ಆಗಿದ್ದೀನಮ್ಮ ಅನ್ನೋ ರೀತಿಯಲ್ಲಿ ಕ್ವಶನ್ಗಳು ಕೇಳ್ತಿದ್ದಾರೆ. ಸೊ ಅದು ಕ್ವಶನ್ಸ್ಗಳು ಕೇಳುವಂಥದ್ದು, ಇದು ಮಾಡುವಂಥದ್ದು ಚಿಕ್ಕದಾಗೆ ಇರಬೇಕು ಅಂತ ನನಗನ್ಸುತ್ತೆ. ನಾನು ಮುಂಚೆ ಹೇಳಿದ್ನಲ್ಲ, ಸಿಂಪತಿ ಕ್ರಿಯೇಟ್ ಆಗುತ್ತೆ, ಕಂಟೆಂಟ್ ತೊಗೊತಾರೆ ಹಂಗೆ ಅಂತ. ಸೊ ಅದನ್ನು ಚಿಕ್ಕದಾಗಿ ಕೇಳಿಬಿಟ್ಟು ಅಲ್ಲಿಗೆ ಸುಮ್ಮನೆ ಆಗಬೇಕು. ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗಿ ಸೊ ಅವ್ರಿಗೆ ಬೈಯೋವಂಥದ್ದು, ಸೊ ಅದು ಮಾಡುವಂಥದ್ದು ನನಗೆ ಅಷ್ಟು ಸರಿ ಅಂತ ಅನಿಸ್ಲಿಲ್ಲ. ಅದು ರಾಶಿಕಾಗೂ ಕೂಡ ನನ್ನ ಪ್ರಕಾರ ತಪ್ಪು. ಇವಾಗ ರಕ್ಷಿತಾ ಅಂತಂದರೆ ಹೊರಗಡೆಗೆ ಸ್ವಲ್ಪ ಇದಿದೆ, ಅಂದರೆ ಹೆಸರು ಬರ್ತಾ ಇದೆ, ಫಾಲೋವಿಂಗ್ ಇದೆ, ಸೊ ಅವರಿಗೆ ಸಪೋರ್ಟ್ ಮಾಡೋರು ಇದ್ದಾರೆ. ಸೊ ಅದನ್ನು ಅವರು ಅನಲೈಸ್ ಮಾಡ್ಕೊಬೇಕು ಅಟ್ಲೀಸ್ಟ್ ಒಂದು ಗೆಸ್ಟ್ ಮೇಲೆ. ಸೊ ಯಾರನ್ನ ಏನು ಎತ್ತ ಅಂತ ಹೇಳ್ಬಿಟ್ಟು ರಾಶಿಕಾ. ಸೊ ಹಂಗೆ ಅಂದಾಗ ಸೊ ಜಾಸ್ತಿ ಒಬ್ಬರನ್ನ ಟಾರ್ಗೆಟ್ ಮಾಡ್ಬೋದು ಅಥವಾ ಅವ್ರ ಹಿಂದೆ ಬೀಳಬಾರ್ದು. ಕೆಲವು ಟೈಮಲ್ಲಿ ಸುಮ್ಮನೆ ಆಗಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಸೊ ಮಾತಾಡೋದಕ್ಕಿಂತ ಮೌನವೇ ಒಂದು ರೀತಿಯಲ್ಲಿ ಬೆಟರ್ ಅಂತ ಅನಿಸುತ್ತೆ. ಸೊ ಇವಾಗ ಏನು ಅನಿಸುತ್ತೆ ಕೆಲವು ಹೊರಗಡೆ ಏನಂದರೆ ರಕ್ಷಿತಾ ಅದು ಕರೆಕ್ಟ್ ಆಗಿದೆ, ರಾಶಿಕಾನೇ ಜಾಸ್ತಿ ಓವರಾಗಿ ಆಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಬಟ್ ಅಂಥ ಟೈಮಲ್ಲಿ ಸ್ಮಾರ್ಟಾಗಿ ಥಿಂಕ್ ಮಾಡಬೇಕು. ಆಮೇಲೆ ಒಳಗಡೆ ಇನ್ನೊಂದು ಮಾತಿದೆ, ಇವಳು ರಕ್ಷಿತಾ ಬೇಕು ಕಂಟೆಂಟ್ಗೋಸ್ಕರನೇ, ಫುಟೇಜ್ಗೋಸ್ಕರನೇ ಈ ಥರ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಸೊ ಹಂಗಿರಬೇಕಾದ್ರೆ ಸೊ ಆ ಡ್ರಾಮಾಕ್ಕೆ ಅಥವಾ ಆ ಕಂಟೆಂಟ್ಗೆ ನೀವು ಯಾಕೆ ಅದಕ್ಕೆ ಆಹಾರ ಹಾಕ್ತೀರಾ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಅಂಥ ಟೈಮಲ್ಲಿ ಸೊ ರಾಶಿಕಾ ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಿ ಸೊ ಓಕೆ ಯಾಕಮ್ಮ ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗಿಸ್ಬಿಡ್ಬೇಕಾಗಿತ್ತು. ಬಟ್ ಜಾಸ್ತಿ ಅದನ್ನು ಎಳ್ಕೊಂಡು ಹೋಗುವಂಥದ್ದು, ಸೊ ನಿನ್ನ ಚೈಲ್ಡಿಶ್ ಬಿಹೇವಿಯರು, ನಿನಗೇನೂ ಗೊತ್ತಿಲ್ಲ, ಸುಮ್ಮನೆ ಬಂದುಬಿಟ್ಟಿದೆಯಾ ಅನ್ನೋವಂಥದ್ದು, ಸೊ ಈ ಥರ ನೀನು ಸರ್ವೆಂಟೇ ಅನ್ನೋವಂಥದ್ದು. ಸೊ ಕೆಲವು ಪದಗಳು ನಿಮ್ಮ ಬಾಯಲ್ಲಿ ಇರಲ್ಲ, ಬಟ್ ಅದು ಮಾತಾಡ್ತಾ ಏನಾಗುತ್ತೆ ನಿಮ್ಮ ಬಾಯಲ್ಲಿ ಬಂದ್ಬಿಡುತ್ತೆ. ಸೊ ಅಲ್ಲಿ ಏನಂದ್ಲು ರಕ್ಷಿತಾ ಕೊನೆಗೆ, ನಾನು ನಿಮ್ಮ ಸರ್ವೆಂಟಾ ಅಂತಂದ್ಲು. ಹೌದು, ನೀನು ನನ್ನ ಸರ್ವೆಂಟೇ ಅಂತಂದ್ಲು. ಸೊ ಇದು ಎಷ್ಟು ದೊಡ್ಡ ಸ್ಟೇಟ್ಮೆಂಟ್ ಗೊತ್ತಾ ಇದು. ಸೊ ಇದನ್ನು ಯಾವ ರೀತಿಯಲ್ಲಿ ಬೇಕಾದ್ರೂ ತಿರುಗಿಸ್ಬೋದು ಈ ಮಾತನ್ನು. ಸೊ ಅಂಥ ಟೈಮಲ್ಲಿ ಕೋಪದಲ್ಲಿ ಬೇಕಿರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ರಾಶಿಕಾ ಕೂಡ ಅಷ್ಟೇ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಇಂಡಿವಿಜುವಲ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಇಂಡಿವಿಜುವಲ್ ಆಗಿದ್ದಾರೆ. ಬಟ್ ಕೆಲವು ಟೈಮಲ್ಲಿ ಸೊ ಕೆಲವ್ರ ಹತ್ರ ಅವ್ರು ಸೇರ್ಕೊಳ್ಳುವಂಥದ್ದು ಖಂಡಿತವಾಗ್ಲೂ ಅವ್ರಿಗೆ ನೆಗೆಟಿವ್ ಆಗುತ್ತೆ. ಸೊ ಲಾಸ್ಟ್ ನಾವು ಒಂದು 2-3 ಎಪಿಸೋಡ್ ನೋಡಿದ್ವಿ. ಸೊ ಅವರು ಅಶ್ವಿನಿ ಮತ್ತು ಜಾನ್ವಿ ಅವ್ರ ಹತ್ರ ಕುತ್ಕೊತಿದ್ದಾರೆ, ಮಾತುಕತೆ ಆಡ್ತಿದ್ದಾರೆ. ಇನ್ನೇ ಎಪಿಸೋಡಲ್ಲಿ ಕೂಡ ನೋಡಿದ್ರು ಕೂಡ ಸೊ ಒಂದು ಯಾವುದೋ ಕಾವ್ಯ ಮತ್ತು ಗಿಲ್ಲಿದ ಹೊಸ ಟ್ರ್ಯಾಕ್ ಓಪನ್ ಆಗ್ತಿದೆ ಅನ್ನೋ ಅಂಥ ಮಾತುಗಳು. ಸೊ ಗೊತ್ತಿಲ್ಲದಿರೋವಂಥದ್ದು, ಕನ್ಫರ್ಮ್ ಇಲ್ಲದಿರೋವಂಥದ್ದು, ಅದು ಬೇರೆಯವ್ರ ಜೊತೆ ಮಾತಾಡುವಂಥದ್ದು ಖಂಡಿತವಾಗ್ಲೂ ತಪ್ಪು ಅಂತ ಅನಿಸುತ್ತೆ. ಓಕೆ, ಸೊ ಅದನ್ನು ನಾವು ಸ್ವಲ್ಪ ನೋಡ್ಕೊಬೇಕು. ನನ್ನ ಪ್ರಕಾರ ಚೆನ್ನಾಗಿ ಆಡ್ತಾರೆ. ರಾಶಿಕಾ ಬಗ್ಗೆ ಯಾವುದೇ ನನ್ನ ಪ್ರಕಾರ ನೆಗೆಟಿವ್ ಇಲ್ಲ. ಬಟ್ ಅದೇ ಕೆಲವೊಂದು ಫೇವರಿಸಮ್ ಅನ್ನೋವಂಥದ್ದು ಅವ್ರಿಗಿದೆ. ಒಂದು ಮಂಜು ಭಾಷಿಣಿ ಆ್ಯಂಡ್ ಅಶ್ವಿನಿ SN ಅಂತ ಬಂದಾಗ ಲಾಸ್ಟ್ ಸೇವ್ ಮಾಡಬೇಕು ಮಾಸ್ ಎಲಿಮಿನೇಷನ್ ಅಂತಂದಾಗ ಅವರಿಬ್ಬರು ಹೆಸರು ತೊಗೊಂಡ್ರು. ಬಟ್ ಅದನ್ನು ಸ್ಟ್ಯಾಂಡ್ ಔಟ್ ಆಗಲಿಲ್ಲ. ಬಟ್ ಫೇವರಿಸಮ್ ಖಂಡಿತವಾಗ್ಲೂ ಇತ್ತು. ಯಾಕಂದರೆ ಇಬ್ಬರು ಅವ್ರು ವೀಕ್ ಕಂಟೆಸ್ಟೆಂಟು.
ಬಟ್ ಅದೇ ಸ್ವಲ್ಪ ಅವರು ಆಟದ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ಇಂಡಿವಿಜುವಲ್ ಆಗಿ ಥಿಂಕ್ ಮಾಡಬೇಕು. ಇನ್ನೂ ಗ್ರೂಪಿಸಮ್ ಆ ರೀತಿಯಲ್ಲಿ ಇರಬಾರ್ದು ಅಂತ ಅನ್ಸುತ್ತೆ. ಸದ್ಯಕ್ಕೆ ಅವ್ರು ಸ್ವಲ್ಪ ಕೆಲವು ವಿಚಾರದಲ್ಲಿ ಡಿಪೆಂಡ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಓಕೆ, ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ. ಒಟ್ಟಿನಲ್ಲಿ ನಮ್ಮ ಗಿಲ್ಲಿಗೆ ಬಾಯಿಗಂತೂ ಯಾರೋ ಪ್ಲಾಸ್ಟರ್ ಹಾಕವ್ರೆ. ಸೊ ಅದು ಬಾಯಿ ಪ್ಲಾಸ್ಟರ್ ಆಗಿದ್ರು ನಿಲ್ಲೋವಂಥ ಕ್ಯಾರೆಕ್ಟರ್ ಅಲ್ಲ ಅದು. ಏನೇ ತಂದ್ಬಿಟ್ಟು ಸಿಮೆಂಟೇ ತುರ್ಕ್ಬಿಡ್ರಿ ಅವ್ನು ಮಾತಾಡೋದಂತ ಎನ್ಸಲ್ಲ. ಇಲ್ಲ ಅಂದರೆ ಆ್ಯಕ್ಷನಲ್ಲೇ ಏನಾದರೂ ಮಾಡಿ ಮುಗಿಸ್ಬಿಡ್ತಾನೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.